ನಮಸ್ಕಾರ. ಈಗ ನಾವು ಶಂಕರನ ಅಭಿವ್ಯಕ್ತಿಯನ್ನ ಕಂಡು ಶಂಕರನ ಮನದಾಳ ಕಟ್ಟಿಗೆ ಜಸ್ಟ್ ಹೊರಬತ್ತಿತ್ತು. ಒಬ್ಬ ಮನಶಾಸ್ತ್ರಜ್ಞ ಹೇಳಿದ, ಬಹುಶಃ ಆ ಮನಶಾಸ್ತ್ರಜ್ಞನ ಹೆಸರು ನನಗೆ ನೆನಪಿಲ್ಲ. ಅವ ಹೇಳೋದು ವಾಕ್ಯ ಏನು ಕೇಳಿದ್ರೆ, ನನಗೆ ಒಂದು 10 ಮಕ್ಕಳನ್ನ ಕೊಡಿ, ಅವರನ್ನ ಸಮಾಜಕ್ಕೆ ಡಾಕ್ಟರ್ನಾಗಿ, ಲಾಯರ್ನಾಗಿ, ಇಂಜಿನಿಯರ್ ಆಗಿ, ಕಳ್ಳರನ್ನಾಗಿ, ದರೋಡೆಕೋರನನ್ನಾಗಿ ಬೇಕಾದಂತೆ ಮಾಡಿಕೊಡುತ್ತೆ ಅಂತೇಳಿ ಆ ಸೈಕಾಲಜಿಸ್ಟ್ ಹೇಳಿದ. ಅದು ಯಾಕೆಂದ್ರೆ ನಾವು ಯಾವ ವಾತಾವರಣದಲ್ಲಿ ಯಾರನ್ನು ಬೆಳೆಸುತ್ತೋ ಅದೇ ಮುಂದೆ ಬೆಳೆದು ಹೋಗುತ್ತೆ ಅನ್ನೋದಕ್ಕೆ ಈ ಶಂಕರ ಅನ್ನೋದೊಂದು ಈ ಮೂವಿ ಸಾಕ್ಷಿ. ಶಂಕರನಿಗೆ ಬಹುಶಃ ಮನೆಯಲ್ಲಿ ಒಳ್ಳೆ ವಾತಾವರಣ ಅಥವಾ ತಾಯಿ ಕಡೆಯಿಂದ ಒಳ್ಳೆ ಪ್ರೀತಿ ಸಿಕ್ಕಿದ್ರೆ ಅವ ಬೇರೆ ಏನೋ ಆಗ್ತಿದ್ನೇನೋ. ನಾವು ಮನುಷ್ಯನ ಸಮಾಜಕ್ಕೆ ಬಿಡುವಾಗ ಅವನನ್ನ ಮನೆಯಲ್ಲೇ ಒಳ್ಳೆ ಸಂಸ್ಕಾರ ಮತ್ತೆ ಪ್ರೀತಿ ಕೊಡಬೇಕು ಅನ್ನೋದು ಒಂದು. ಮತ್ತೆ ನಮ್ಮ ರಾಘವೇಂದ್ರ ಶಿರಿಯಾರ್ ಅವರ ತಂಡ, ನಮ್ಮ ರಘು ಪಾಂಡೇಶ್ವರ ಅವರ ಒಂದು ಸಹಕಾರ, ಮತ್ತೆ ಅದರ ಜೊತೆಗೆ ಯಾರೆಲ್ಲ ದುಡಿದಿರೋ ನಮ್ಮ ಪ್ರತಿಮಾ ನಾಯ್ಕ ಅವರ ಅಭಿನಯ ಎಲ್ಲವೂ ಕೂಡ ಬಹಳ ಚೆಂದಾಗಿ ಬಂದಿತ್ತು. ಅದರಲ್ಲೂ ಕೂಡ ಎಲ್ಲ ಪಾತ್ರವನ್ನು ಮಾಡ್ಲಿಕ್ಕೆ ಮುಗ್ಧ ಪಾತ್ರ ಮಾಡೋದು ಸ್ವಲ್ಪ ಕಷ್ಟವೇನು. ಆ ಮುಗ್ಧತೆಯಲ್ಲಿ ಮೊದಲೇ ಅವರು ಮುಗ್ಧತೆ ಪಾತ್ರದಲ್ಲಿ ಕೂಡ ನಮ್ಮ ರಾಘವೇಂದ್ರ ಶಿರಿಯರ ಗೆದ್ದಿರು. ಅವರ ಜೊತೆ ನಮ್ಮ ರಘುವಣ್ಣನ ಸಾಹಸ ಕೂಡ ಮೆಚ್ಚುವಂತದ್ದು. ಇನ್ನು ಮುಂದೆ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳ ನಿಮ್ಮ ಬರಲಿ ಅಂತ ಹೇಳಿ ನಾನು ದೇವರ